ಭಾರತದಲ್ಲಿ ಆರಂಭ ಮಾಡಲಾಗಿದೆ, ಕರ್ನಾಟಕದಲ್ಲೂ ಕೂಡ ಆರಂಭವಾಗಿರುವಂತದ್ದು. ಅಟ್ ಎ ಟೈಮ್ ಎಲ್ಲಾ ಕಡೆನೂ ಕೂಡ ಆರಂಭವಾಗಿದೆ. ಲಸಿಕೆ ಪಡೆದಂತವರು ದಯವಿಟ್ಟು ಈ ಒಂದು ನ್ಯೂಸ್ ಅನ್ನು ನೋಡಿ. ಲಸಿಕೆ ಪಡೆದಂತವರು ಮದ್ಯ ಸೇವನೆಯನ್ನ ಮಾಡುವಂತಿಲ್ಲ. 2.5 ತಿಂಗಳು ಮದ್ಯ ಸೇವಿಸುವಂತಿಲ್ಲ. 2.5 ತಿಂಗಳು ಲಸಿಕೆಯನ್ನ ತಗೊಳ್ಳುವಂತವರು ಮದ್ಯವನ್ನ ಸೇವಿಸುವಂತಿಲ್ಲ. ಕೆಲವರು ಮದ್ಯವನ್ನ ತಗೊಳ್ಳುವಂತವ್ರು ಲಸಿಕೆನೆ ಬೇಡ ಅಂತಂದು ಬಿಡ್ತಾರೆ. ಆ ಲೆವೆಲ್ಗೆಲ್ಲ ಇದ್ದಾರೆ. ಇನ್ನು ಕೆಲವರು ಹೇಳಂಗೇ ಇಲ್ಲ ಆ ವಿಚಾರದಲ್ಲಿ. 2 ಡೋಸ್ ಮುಗಿಯೋ ತನಕ ಮದ್ಯವನ್ನ ಸೇವಿಸುವಂತಿಲ್ಲ. ಅಪ್ಪಿ ತಪ್ಪಿ ಸ್ವಲ್ಪವೂ ಕೂಡ ಡ್ರಿಂಕ್ಸ್ ತೆಗೆದುಕೊಳ್ಳುವಂತಿಲ್ಲ. ಸಿವಿಯರ್ ರಿಯಾಕ್ಷನ್ ಆಗ್ಬಿಟ್ರೆ ಕಷ್ಟ, ಅದಕ್ಕೋಸ್ಕರನೇ ಡ್ರಿಂಕ್ಸ್ ಮಾಡಂಗಿಲ್ಲ. ರಿಯಾಕ್ಷನ್ ಆದ್ರೆ 2ನೇ ಲಸಿಕೆ ಹಾಕಿಸಿಕೊಳ್ಳಬಾರದು. ಅಲರ್ಜಿ, ಸಾಕಷ್ಟು ಅನಾರೋಗ್ಯ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ. 2ನೇ ಲಸಿಕೆ ಪಡೆದ 45 ದಿನದವರೆಗೂ ಕೂಡ ಮದ್ಯ ಸೇವಿಸುವಂತಿಲ್ಲ. ಟೋಟಲ್ ಆಗಿ 2.5 ತಿಂಗಳು ಲಸಿಕೆಯನ್ನ ಪಡೆದಂತ ಸಂದರ್ಭದಲ್ಲಿ ಮರ್ತು ಬಿಡಿ ಡ್ರಿಂಕ್ಸ್ ತಗೊಳ್ಳುವಂಥದ್ದನ್ನ. ಸೊ ಈಗ ಆಲ್ರೆಡಿ ಅದ್ರ ಬಗ್ಗೆ ಹೇಳ್ತಾ ಇರ್ತಾರೆ. ಮೋಸ್ಟ್ ಪ್ರಾಬಬ್ಲಿ ಲಸಿಕೆಯನ್ನ ತಗೊಳ್ಳುವಂಥವ್ರಿಗೆ ಇನ್ನ ವೈದ್ಯರೇ ಮೋಸ್ಟ್ ಪ್ರಾಬಬ್ಲಿ ಸಲಹೆಯನ್ನ ಕೊಡ್ತಾ ಇರ್ತಾರೆ ಅಂತ ಕಾಣಿಸುತ್ತೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ಮದ್ಯವನ್ನ ಸೇವಿಸಬೇಡಿ ಅನ್ನುವಂಥ ಒಂದು ಸ್ಟ್ರಿಕ್ಟ್ ಆಗಿ ಅವ್ರಿಗೂ ಕೂಡ ಹೇಳ್ತಾ ಇರ್ತಾರೆ. ಸೊ ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದಲೇ ನೀವು ವ್ಯಾಕ್ಸಿನ್ ಅನ್ನು ತಗೊಂಡಿರ್ತೀರಾ, ಕೊರೋನಾ ಬರಬಾರ್ದು ಅನ್ನುವಂಥ ಒಂದು ಕಾರಣಕ್ಕೋಸ್ಕರ. ಅಕಸ್ಮಾತ್ ಮದ್ಯದ ಚಟ ಇದ್ದಂಥವ್ರು ಯಾರಾದರೂ ತಗೊಳ್ಬೇಕು ಅಂದ್ರೆ ನಾವು ಮದ್ಯ ಚಟವನ್ನ ಬಿಡ್ತೀವಿ, 2.5 ತಿಂಗಳು ಸೈಲೆಂಟ್ ಆಗಿರ್ತೀವಿ ಅನ್ನೋದನ್ನ ಡಿಸೈಡ್ ಮಾಡಿಕೊಂಡು ಆ ಮನಸ್ಥಿತಿಗೆ ಬಂದು ಈ ವ್ಯಾಕ್ಸಿನ್ ಅನ್ನ ತಗೊಳ್ಬೇಕು. ಇಲ್ಲಾಂದ್ರೆ ಕಷ್ಟ. ತಗೊಂಡ್ಬಿಟ್ಟು ಒಂದು 10 ದಿನ ಆದ್ಮೇಲೆ ಅಯ್ಯೋ ಯಾಕೋ ತಗೊಬೇಕು ಅನಿಸ್ತಾ ಇದೆ ಅಂತೆಲ್ಲ ಅಂದ್ಕೊಂಡ್ಬಿಟ್ರೆ ಆಗೋದಿಲ್ಲ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶರಣು ಹಂಪಿ, ಮದ್ಯ ಸೇವಿಸುವಂತಿಲ್ಲ, ಮಿನಿಮಮ್ 2.5 ತಿಂಗಳು ಲಸಿಕೆಯನ್ನ ತಗೊಳ್ಳುವಂತವ್ರು ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಗ್ತಾ ಇದೆ. ನಿನ್ನೂ ಕೂಡ ಮಂಜುನಾಥ್ ಅವರು ನ್ಯೂಸ್ 18 ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಈ ವ್ಯಾಕ್ಸಿನ್ ತಗೊಳ್ಳುವಂತ ಸಂದರ್ಭದಲ್ಲಿ ವೈದ್ಯರು ಆ ವ್ಯಾಕ್ಸಿನ್ ತಗೊಳ್ಳುವಂತವ್ರಿಗೆ ಹೇಳ್ತಾ ಇದಾರ ಕೆಲವೊಂದು ರೂಲ್ಸ್ ಗಳು ಇರ್ತಾವಲ್ಲ, ಏನೇನೆಲ್ಲ ಫಾಲೋ ಮಾಡಬೇಕು ಅನ್ನೋದನ್ನ? ಪೃಥ್ವಿರಾಜ್, ಟಾಸ್ಕ್ ಫೋರ್ಸ್ ಸಮಿತಿಯ ಸದಸ್ಯರು ಮತ್ತು ತಜ್ಞ ವೈದ್ಯರು ಅಭಿಪ್ರಾಯ ಕೊಟ್ಟಿರೋದೇನಂದ್ರೆ, ಈಗ ಕರೋನಾ ವ್ಯಾಕ್ಸಿನ್ ಏನೋ ತಗೊಂಡಿದ್ದಾರೆ ಅವ್ರ್ಯಾರು ಕೂಡ ಅಪ್ಪಿತಪ್ಪಿ 2ನೇ ಲಸಿಕೆ ನಂತರ 45 ದಿನಗಳವರೆಗೂ ಕೂಡ ಡ್ರಿಂಕ್ಸ್ ತೆಗೆದುಕೊಳ್ಳೋದಿಲ್ಲ. ಸ್ವಲ್ಪ ಆದ್ರೂ ತಗೋಬಹುದಾ ಅನ್ನೋ ಪ್ರಶ್ನೆಗೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಮದ್ಯಪಾನ ಸೇವನೆ ಮಾಡಲೇಬಾರದು. 2ನೇ ಲಸಿಕೆಯ ನಂತರ 45 ದಿನಗಳವರೆಗೂ ಕೂಡ, ಅಂದ್ರೆ ಬಹುತೇಕ 2 ತಿಂಗಳವರೆಗೂ ಕೂಡ ಡ್ರಿಂಕ್ಸ್ ನಾಟ್ ಅಲೋ, ಡ್ರಿಂಕ್ಸ್ ನ ತೆಗೆದುಕೊಳ್ಬಾರ್ದು ಅಂತಾನು ಕೂಡ. ಡ್ರಿಂಕ್ಸ್ ತೆಗೆದುಕೊಂಡ್ರೆ ಸೈಡ್ ಎಫೆಕ್ಟ್ ಇನ್ನಷ್ಟು ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಿ. ಇನ್ನು ಮೊದಲನೇ ಲಸಿಕೆ ತೆಗೆದುಕೊಂಡ ನಂತರ ಅಲರ್ಜಿ ರೀತಿ ಏನಾದ್ರೂ ಅನಾರೋಗ್ಯ ತೊಂದರೆಗಳು ಕಂಡು ಬಂದ್ರೆ ಮಾತನಾಡಿಸ್ತೀನಿ ನಿಮ್ಮನ್ನ. ಮಣಿಪಾಲ್ ಆಸ್ಪತ್ರೆಯ ವೈದ್ಯರು, ಅದರ ನೇತೃತ್ವವನ್ನು ವಹಿಸಿಕೊಂಡಿರುವಂತ ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಫಸ್ಟ್ ಕಂಗ್ರಾಟ್ಸ್ ಮಾಡುವಂತದ್ದು ನಿಮ್ಗೆ. ವ್ಯಾಕ್ಸಿನ್ ತಗೊಂಡ್ರಿ, ನೀವು ಧೈರ್ಯವನ್ನ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ. ಹ್ಯಾಟ್ಸ್ ಆಫ್ ಟು ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಈಗ ಕೆಲವೊಂದು ವ್ಯಾಕ್ಸಿನ್ ಅನ್ನ ತಗೊಳ್ಳುವಂತ ಸಂದರ್ಭದಲ್ಲಿ ಕೆಲವೊಂದು ರೂಲ್ಸ್ ಗಳಿರ್ತವೆ, ಅದನ್ನ ತಿನ್ಬಾರ್ದು, ಇದನ್ನ ತಿನ್ಬಾರ್ದು, ಆ ರೀತಿಯಾಗೆಲ್ಲ ಇರುತ್ತೆ. ಈಗ ಕೊರೋನಾ ವ್ಯಾಕ್ಸಿನ್ಗೆ ಕೋವಿಶೀಲ್ಡ್ ಅಥವಾ ಕೋವ್ಯಾಕ್ಸಿನ್ ಅನ್ನ ತಗೊಂಡಂತ ಸಂದರ್ಭದಲ್ಲಿ ಮದ್ಯ ಸೇವಿಸಬಾರ್ದು ಅನ್ನುವಂಥದ್ದು ಈಗ ನಾವು ನೋಡ್ತಾ ಇರುವಂತದ್ದು. ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ಈ ವಿಚಾರಕ್ಕೆ ಸಂಬಂಧ? ಈಗ ಫಸ್ಟ್ ಆಫ್ ಆಲ್ ಮದ್ಯ ಯಾರಿಗೂ ಒಳ್ಳೇದಲ್ಲ. ಕೋವಿಡ್ ವ್ಯಾಕ್ಸಿನ್ ಅದಕ್ಕೆ ಸಂಬಂಧವಿಲ್ಲ. ಆದ್ರೆ ಮದ್ಯ ಎಲ್ಲ ವಿಷಯದಿಂದ ಒಳ್ಳೇದಲ್ಲ, ಅದನ್ನು ಆದಷ್ಟು ಬಿಟ್ಟರೆ ಒಳ್ಳೇದು. ಇಲ್ಲಾಂದ್ರೆ ಯಾರು ತಕೊಳ್ಳೋರಿದ್ರು ಬಹಳ ಮಿತದಲ್ಲಿ ತಕೊಳ್ಬೇಕು. ಬಟ್ ಕೋವಿಡ್ ವ್ಯಾಕ್ಸಿನ್ ಅದಕ್ಕೂ ಸಂಬಂಧ ಇಲ್ಲ. ಸೊ ಅದಕ್ಕೂ ಇದಕ್ಕೂ ಲಿಂಕ್ ಇಲ್ಲ? ಇಲ್ಲ. ಅಲ್ಲ, ಕೆಲವರು ಈ ರೀತಿಯಾಗಿ ಅಭಿಪ್ರಾಯ ಪಡ್ತಾ ಇದ್ರು. ಅದಕ್ಕೆ ನಿಮ್ಮ ಹತ್ರನೇ ಕ್ಲಾರಿಟಿ ತಗೊಂಡ್ಬಿಡೋಣ ಅಂತ ಕೇಳಿ. ಇಲ್ಲ, ಅದಕ್ಕೆ ಲಿಂಕ್ ಇಲ್ಲ. ಸರ್. ಈಗ ಓಕೆ, ಈಗ ಫಸ್ಟ್ ಲಸಿಕೆ ತಗೊಂಡ್ರಲ್ಲ ಸರ್, ನೆಕ್ಸ್ಟ್ 28 ಡೇಸ್ ಆದ್ಮೇಲೆ ತಗೊಳ್ಬೇಕಲ್ಲ. ಈ ಮಧ್ಯೆ ಏನಾದ್ರೂ ಫುಡ್ ರಿಸ್ಟ್ರಿಕ್ಷನ್ ಆ ರೀತಿಯಾಗಿ ಇದೆಯಾ? ಏನಿಲ್ಲ, ನಾರ್ಮಲ್ ಲೈಫ್ ಅಲ್ಲಿ ನೀಡ್ ಮಾಡ್ಬೇಕು. ಏನಾದ್ರು ಮೈಕೈ ನೋವೆಲ್ಲ ಇದ್ರೆ ಟೈಲನಾಲ್ ಇದು ಕ್ರೋಸಿನ್ ಮಾತ್ರ ತಗೊಳ್ಬೇಕಾಗತ್ತೆ. ಅಷ್ಟೇ ಬಿಟ್ಟರೆ ಬೇರೆ ಏನ್ ರೆಸ್ಟ್ರಿಕ್ಷನ್ ಇಲ್ಲ. ಸರ್. ಏನ್ ಹೇಳ್ತಾರೆ ಸರ್, ಒಂದ್ಸಲಿ ವ್ಯಾಕ್ಸಿನ್ ತಗೊಂಡಂತ ಸಂದರ್ಭದಲ್ಲಿ ಏನಾದ್ರೂ ಸಜೆಷನ್ ಅನ್ನುವಂಥದ್ದು ಇರುತ್ತಲ್ಲ, ವೈದ್ಯರು ಕೊಡ್ತಾ ಇರ್ತಾರಲ್ಲ. ಈಗ ಫಸ್ಟ್ ಲೈನ್ ಅಲ್ಲಿ ಓಕೆ, ಎಲ್ಲರೂ ಆಲ್ಮೋಸ್ಟ್ ವೈದ್ಯರು ತಗೊಳ್ತಿದ್ದಾರೆ, ಆರೋಗ್ಯ ಇಲಾಖೆಯವರು ತಗೊಳ್ತಿರ್ತಾರೆ, ಅವರಿಗೆ ಇದ್ರ ಬಗ್ಗೆ ಅರಿವಿರುತ್ತೆ. ಇನ್ನ ಡಿ ದರ್ಜೆ ನೌಕರರು, ಪೌರ ಕಾರ್ಮಿಕರಿಗೆ ಎಲ್ಲ ಕೊಡ್ತಾರಲ್ಲ, ಅವ್ರಿಗೆ ಏನ್ ಹೇಳಲಿಕ್ಕೆ ಮುಂದಾಗ್ತಾರೆ ವೈದ್ಯರು ಲಸಿಕೆನ ಕೊಟ್ಟ ಸಂದರ್ಭದಲ್ಲಿ? ಒಂದು ನಮಗೆ ಇಷ್ಟು ತನಕ ತಿಳಿದಿರುವಂತೆ ಇದು ಸೇಫ್ ಲಸಿಕೆ, ಎಫೆಕ್ಟಿವ್ ಲಸಿಕೆ.
ಸೊ ದಯವಿಟ್ಟು ಈ ಲಸಿಕೆ ನಿಮ್ಗೆ ಆಫರ್ ಮಾಡಿದ್ರೆ ತಕೊಳ್ಳಿ. ಬಟ್ ಈ ಲಸಿಕೆ ತಕೊಂಡ ಮೇಲೆ ನೀವು ನಿಮ್ಮ ಗಾರ್ಡ್ ಅನ್ನು ಕೆಳಗೆ ಬಿಡಬಾರ್ದು. ಮಾಸ್ಕ್, ಡಿಸ್ಟೆನ್ಸಿಂಗ್, ಹ್ಯಾಂಡ್ ವಾಷಿಂಗ್ ಕಂಟಿನ್ಯೂ ಮಾಡಬೇಕು. ಸೊ ಇದರ ಬಗ್ಗೆ ಇರುವ ಊಹಾಪೋಹೆ, ಫಾಲ್ಸ್ ಸುದ್ದಿಗಳನ್ನು ನಂಬಬೇಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಕ್ಲಾರಿಟಿಯನ್ನ ಕೊಟ್ಟಿದ್ದಕ್ಕೆ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.